SSLC ಎಕ್ಸಾಮ್ 2 ರಿಸಲ್ಟ್ ಯಾವಾಗ ಬರುತ್ತೆ, SSLC ಎಕ್ಸಾಮ್ 2 ಯಾವ ದಿನಾಂಕದಂದು ರಿಸಲ್ಟ್ ಬಿಡುಗಡೆಯನ್ನು ಮಾಡ್ತಾರೆ ನೋಡೋಣ. ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. SSLC ಎಕ್ಸಾಮ್ 2 ಕಂಪ್ಲೀಟ್ ಆಗಿದೆ. ಸೊ ಮೇ 25 ಏನಿದೆ ಪೂರ್ತಿಯಾಗಿ ಕಂಪ್ಲೀಟ್ ಆಗಿದೆ. ಇನ್ನೂ ಒಂದು 2-3-4 ಸಬ್ಜೆಕ್ಟ್ಸ್ಗಳಿದ್ದಾವೆ. ಆಲ್ರೆಡಿ 75% ಏನು SSLC ಎಕ್ಸಾಮ್ 2 ಕಂಪ್ಲೀಟ್ ಆಗಿದೆ. ಹಾಗಾದರೆ SSLC ರಿಸಲ್ಟ್ ಎಕ್ಸಾಮ್ 2 ರಿಸಲ್ಟ್ ಯಾವಾಗ ಬರುತ್ತೆ ಏನು ಅಂತ ಹೇಳಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡದೇ ರೀತಿಯಾಗಿ ನೋಡಿ. ಮತ್ತು ನಮ್ಮ ಚಾನಲ್ 100 ಸಬ್ಸ್ಕ್ರೈಬರ್ ದಾಟಿದೆ. ಇದೇ ರೀತಿ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾಯಿರಿ. ಇನ್ನೂ ಹೆಚ್ಚು ವೀಡಿಯೋಸ್ಗಳನ್ನು ಬಿಡೋದಕ್ಕೆ ಪ್ರೋತ್ಸಾಹ ಸಿಕ್ತಂಗಾಗುತ್ತೆ. ಎಲ್ಲರೂ ಕೂಡ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಈಗ ಎಕ್ಸಾಮ್ 2 ರಿಸಲ್ಟ್ ಯಾವಾಗ ಬರುತ್ತೆ, SSLC ಎಕ್ಸಾಮ್ 2 ರಿಸಲ್ಟ್ ಯಾವಾಗ ಬರುತ್ತೆ ಅಂತೇಳಿ ತಿಳ್ಕೊತಾ ಬರೋಣ. ವಿಡಿಯೋನ ದಯವಿಟ್ಟು ಯಾರು ಕೂಡ ಸ್ಕಿಪ್ ಮಾಡಬೇಡಿ. ಇನ್ನೂ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. SSLC ರಿಸಲ್ಟ್ ಏನು, ಎಕ್ಸಾಮ್ 2 ರಿಸಲ್ಟ್ ಯಾವಾಗ ಬರುತ್ತೆ ಅಂತೇಳಿ ತಿಳಿಸ್ತೀನಿ. ಎಕ್ಸಾಮ್ 2 ಏನಾಗಿದೆ, ಕಂಪ್ಲೀಟ್ ಆಗಿದೆ. ಇವತ್ತೇನು 75% ಕಂಪ್ಲೀಟ್ ಆಗಿದೆ. ಮೇ 25 ಏನಿರುತ್ತೆ ಕಂಪ್ಲೀಟಾಗಿ SSLC ಎಕ್ಸಾಮ್ ಮುಗಿಯುತ್ತೆ. ಹಾಗಾದರೆ ರಿಸಲ್ಟ್ ಯಾವಾಗ ಅನೌನ್ಸ್ ಮಾಡ್ಬೋದು ಅಂತ ಹೇಳಿ ಎಲ್ರಿಗೂ ಕೂಡ ಕುತೂಹಲ ಇರುತ್ತೆ. ಸೊ ರಿಸಲ್ಟ್ ಬಂದ್ಬಿಟ್ಟು ಐ ಥಿಂಕ್ ಜೂನ್ 5 ಒಳಗಡೆ ರಿಸಲ್ಟನ್ನು ಅನೌನ್ಸನ್ನು ಮಾಡ್ತಾರೆ. ಏನು ವ್ಯಾಲ್ಯೂಯೇಷನ್ ಏನು ಈ ಬಾರಿ ಏನು ತುಂಬ ಕಮ್ಮಿ ಜನ ಬರೆದಿರೋತಕ್ಕಂಥದ್ದು ಎಕ್ಸಾಮ್ 2. ಆದ್ದರಿಂದ ವ್ಯಾಲ್ಯೂಯೇಷನ್ ಬೇಗ ಕಂಪ್ಲೀಟ್ ಆಗೋತಕ್ಕಂಥ ಚಾನ್ಸಸ್ ಇದೆ. ಜೂನ್ 1 ಅಥವಾ 2 ಕೂಡ ರಿಸಲ್ಟ್ ಅನೌನ್ಸ್ ಮಾಡ್ಬೋದು. ಅಪ್ಡೇಟ್ ಸಿಕ್ತಾಗ ನಾನು ನಿಮಗೆ ಅಪ್ಡೇಟನ್ನು ಕೊಡ್ತೀನಿ. ಎಲ್ಲರೂ ಕೂಡ ನಮ್ಮ ಚಾನಲನ್ನು ರೆಗ್ಯುಲರ್ ಆಗಿ ನೋಡ್ತಾ ಇರಿ. ಮತ್ತು ಎಕ್ಸಾಮ್ 2 ಬರೆದಿರ್ತೀರ. ಎಕ್ಸಾಮ್ 1ನಲ್ಲಿ ಜಾಸ್ತಿ, ಎಕ್ಸಾಮ್ 1ಗಿಂತ ಎಕ್ಸಾಮ್ ಇಂಪ್ರೂವ್ಮೆಂಟ್ ಕಟ್ಟಿರೋರು ಎಕ್ಸಾಮ್ 2ಅಲ್ಲೇ ಜಾಸ್ತಿ ಬರಲ್ಲ, ಎಕ್ಸಾಮ್ 1ನಲ್ಲಿ ಜಾಸ್ತಿ ಇರುತ್ತೆ. ಯಾವುದು ಕನ್ಸಿಡರ್ ಮಾಡ್ಕೊತಾರೆ ಅಂತ ಹೇಳಿ ಕೂಡ ಒಂದು ರೀತಿ ಕುತೂಹಲ ಇರುತ್ತೆ, ಡೌಟ್ಸ್ ಇರುತ್ತೆ. ಯಾವಾಗ ಕನ್ಸಿಡರ್ ಮಾಡ್ಕೊತಾರೆ ಅಂದರೆ, ನೀವು ಯಾವುದು ಹೈಯೆಸ್ಟ್ ತೆಗೆದಿರ್ತೀರೋ ಅದನ್ನು ಕನ್ಸಿಡರ್ ಮಾಡ್ಕೊತಾರೆ. ಇದೊಂದು ಗೊತ್ತಿರಲಿ. ಮತ್ತು 1ನೇ ತಾರೀಕು ಅಥವಾ ಜೂನ್ 2ನೇ ತಾರೀಕು ರಿಸಲ್ಟ್ ಅನೌನ್ಸ್ ಆಗತಕ್ಕಂಥ ಚಾನ್ಸಸ್ ಇರುತ್ತೆ. ಈ ಬಾರಿ ತುಂಬ ಕಮ್ಮಿ ಜನ ಬರೆದಿರೋದ್ರಿಂದ ಬೇಗ ವ್ಯಾಲ್ಯೂಯೇಷನನ್ನು ಕಂಪ್ಲೀಟ್ ಮಾಡ್ತಾರೆ. ಪಕ್ಕ ಏನು ಜೂನ್ 5 ಒಳಗಡೆನೇ ರಿಸಲ್ಟನ್ನು ಅನೌನ್ಸ್ ಮಾಡ್ತಾರೆ. ನೀವು ಕೂಡ ಸೆಕೆಂಡ್ PUC ಏನು ಇನ್ನೂ ಸ್ಟಾರ್ಟ್ ಆಗಿರಲ್ಲ, ಆರಾಮ್ಸಾಗಿ ಅಡ್ಮಿಷನ್ ಮಾಡಿಸಿ, ಏನೂ ಕೂಡ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ. ಆಮೇಲೆ ಇನ್ನೊಂದು ಗೊತ್ತಿರಲಿ, ಎಕ್ಸಾಮ್ 3 ಈ ವರ್ಷ ಇರೋದಿಲ್ಲ, ಅದೊಂದು ಗೊತ್ತಿರಲಿ. ಎಕ್ಸಾಮ್ 2 ಅಷ್ಟೇ, ಎಕ್ಸಾಮ್ 3 ಈ ವರ್ಷ ಇರಲ್ಲ. ಸೊ ಎಲ್ಲ SSLC ವಿದ್ಯಾರ್ಥಿಗಳಿಗೂ ಕೂಡ ಇದೊಂದು ಅಪ್ಡೇಟ್ ಇತ್ತು. ಏನಪ್ಪ ಅಂದರೆ, ಎಕ್ಸಾಮ್ 2 ಬರೆದಿರುವಂಥ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ 2 25 ಕಂಪ್ಲೀಟ್ ಆಗುತ್ತೆ. 26 ವ್ಯಾಲ್ಯೂಯೇಷನ್ ಶುರುವಾಗುತ್ತೆ. 1 ವೀಕಲ್ಲಿ ವ್ಯಾಲ್ಯೂಯೇಷನ್ಸನ್ನು ಮುಗಿಸ್ತಾರೆ. ಸೊ ಜೂನ್ 1, 2 ಅಥವಾ ಜೂನ್ 5 ಒಳಗಡೆ ನಿಮಗೆ ಏನೇ ಅಪ್ಡೇಟ್ಸ್ ಇದ್ರೂ ಕೂಡ ನಾನು ತಿಳಿಸ್ತೀನಿ. ದಯವಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕೋತಕ್ಕಂಥ ವೀಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಶೋ ಆಗುತ್ತೆ. ಬೇಗ ಇನ್ಫಾರ್ಮೇಷನನ್ನು ತಿಳ್ಕೊಬೋದು. ಸೊ ಯಾರೆಲ್ಲ ಎಕ್ಸಾಮ್ 2 ಬರೆದಿದ್ದೀರಾ ಎಲ್ಲರೂ ಕೂಡ ಆಲ್ ದ ಬೆಸ್ಟ್. ನಿಮ್ಮ ರಿಸಲ್ಟ್ ಬಂದಿದ್ದಿನ ರಿಸಲ್ಟ್ ಎಷ್ಟು ಬಂತು ಅಂತೇಳಿ ಕಮೆಂಟ್ ಮಾಡಿ. ಎಲ್ರಿಗೂ ಕೂಡ ಆಲ್ ದ ಬೆಸ್ಟ್. ಥ್ಯಾಂಕ್ ಯು.